ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಸೊ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನು ಅಂಥೇಳಿ. ನಾನು ಸಾಬುದಾನ ವಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲನ್ನು. ಸೊ ನೋಡಿ, ಒಂದು ಬೌಲಿಗೆ ನಾನು 1 ಗ್ಲಾಸ್ ಅಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಳ್ತೀನಿ. ಒಂದು 2-3 ಟೈಮ್ಸ್ ಆದರೂ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ನೋಡಿ, ಆ ಥರ ವೈಟ್ ಅಂಶದೆಲ್ಲ ಏನಿರುತ್ತಲ್ಲ ಅದೆಲ್ಲ ಹೋಗಬೇಕು ಇದ್ರಾಗಿಂದ. ಅದಕ್ಕಾಗಿ ತೊಳಿಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸಾಬುದಾನ ವಡೆ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ತೊಳೆದು ಇದನ್ನು ನಾವು ಓವರ್ ನೈಟ್ ಆದರೂ ನೆನೆಸಿಡ್ಬೋದು, ಅಥವಾ ಒಂದು 3-4 ತಾಸಾದರೂ ನೆನೆಯಿಡ್ಬೋದು. ನಾನೀಗ ಒಂದು 4 ತಾಸು ನೆನೆದಿದೆ. ಈಗ ಅದು ನೆನೆಯಕ್ಕೆ ಇಟ್ಟಿದ್ನಲ್ವ, ನಾನು ಇಟ್ಟಿದ್ದೀನಿ. ಸೊ ನೋಡಿ, ಈಗ ಇದಕ್ಕೆ ನಾನು 1 ಗ್ಲಾಸ್ ಸಾಬುದಾನಗೆ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜಿಂದು. ದೊಡ್ಡದು ಇತ್ತು ಅಂದರೆ 2 ಸಾಕಾಗುತ್ತೆ. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ ಈಗ ಇದನ್ನು. ನೋಡಿ, ಅದು ಬೇಯೋದ್ರಾಗೆ ನಾನು ಶೇಂಗಾ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ಶೇಂಗಾ ಹಾಕೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗತ್ತೆ. ನೋಡಿ, ಶೇಂಗಾ ಈ ಥರ ಚೆನ್ನಾಗಿ ಹುರ್ಕೊಂಡು, ಈಗ ಅದು ಶೇಂಗಾ ತಣ್ಣಗಾಗೋದ್ರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಕರಿಬೇವು ಎಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಸಣ್ಣದಾಗಿ. ನೋಡಿ, ಆಲೂಗಡ್ಡೆನೂ ಬೆಂದಿದೆ, ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶೇಂಗಾ ಹುರ್ಕೊಂಡಿದ್ವಲ್ಲ ಅದನ್ನು ಒಂದು ಕುಟ್ಟಣಿಗೆನಲ್ಲಿ ಹಾಕ್ಕೊಂಡು ಕುಟ್ಕೊಳ್ತೀನಿ. ಅಂದರೆ ನೀವು ಮಿಕ್ಸಿನಲ್ಲಿ ಬೇಕಾದರೆ ಹಾಕೋಬೋದು. ಅಂದರೆ 1-2 ಸತಿ ಅಷ್ಟೇ ಕಿತ್ಕೊಳ್ಬೇಕು, ಪೂರಾ ಪೌಡ್ರ್ ಮಾಡಬಾರ್ದು ಅದನ್ನು. ಅದಕ್ಕೆ ಈ ಥರ ಕುಟ್ಟಣಿಗೆನಲ್ಲಿ ಕುಟ್ಕೊಂಡ್ರೆ ವಡೆ ತಿನ್ನುವಾಗ ಕ್ರಿಸ್ಪಿನಲ್ಲಿ ಇದು ಬಾಯಿಗೆ ಸಿಕ್ಕುತ್ತೆ. ಶೇಂಗಾ ಇನ್ನೂ ರುಚಿಯಾಗಿ ಅನಿಸುತ್ತೆ. ನೋಡಿ, ಆ ನೀರೆಲ್ಲ ತೆಕ್ಕೊಂಡು ಸಾಬುದಾನ ಚೆನ್ನಾಗಿ ನೆಂದಿದೆ. ಈಗ ತೆಕ್ಕೊಂಡು ಅದಕ್ಕೆ ಆಲೂಗಡ್ಡೆ ಮತ್ತು ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕುಟ್ಟಿಟ್ಕೊಂಡಿದ್ವಲ್ಲ ಶೇಂಗಾ ಎಲ್ಲ ಹಾಕ್ಕೊಳ್ತೇನೆ ಇದಕ್ಕೀಗ. ನೋಡಿ, ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನೂ ಹಾಕ್ಕೊಳ್ತೇನೆ. ಚೆನ್ನಾಗಿ ಕಲಿಸ್ಕೊಂಡು ಬಿಡ್ಬೇಕೀಗ ಇದನ್ನು. ಯಾಕಂದರೆ ಆಲೂಗಡ್ಡೆ ಏನು ಬೇಯಿಸಿದ್ವಲ್ಲ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅದು ಆಗೋದ್ರಾಗೆ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಾಗೆ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ನೋಡಿ, ಈಗ ಇದಕ್ಕೆ 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಕ್ಕರೆ. ಉಪ್ಪು ನೋಡ್ಕೊಂಡು ಹಾಕಬೇಕು, ಯಾಕಂದರೆ ನಾವು ಆಲೂಗಡ್ಡೆ ಬೇಯುವಾಗ ಕೂಡ ಉಪ್ಪು ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ನೋಡಿ, ಎಣ್ಣೆ ಹಚ್ಕೊಂಡು ಕೈಗೆ ವಡೆ ಮಾಡ್ಕೋಬೇಕು. ವಡೆ ತಟ್ಟಬೋದು, ಇಲ್ಲಾಂದರೆ ಅದೇ ಥರನೇ ರೌಂಡ್ಗೆ ವಡೆ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹೊರಗಡೆಯಿಂದ ಒಳಗಡೆಯಿಂದ ಸ್ಮೂತಾಗಿರುತ್ತೆ. ನೋಡಿ, ಎಣ್ಣೆ ಕಾದಿದೆ ಈಗ ಚೆನ್ನಾಗಿ. ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಈಗ ಒಂದು ಸರಿ ಚೆನ್ನಾಗಿ ಕಾಸ್ಕೊಂಡು ಆಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಬಿಡ್ಬೇಕು ಎಣ್ಣೆನ. ಎಲ್ಲ ಅದರಲ್ಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋತೀನಿ ಈಗೆಲ್ಲವೂ. ನೋಡಿ, ಆ ಕಡೆಯಿಂದ ಈ ಕಡೆ ಎಲ್ಲ ತಿರುಗಿಸ್ಬೇಕು 1-2-3 ಸತಿ. 2 ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ಗೋಲ್ಡನ್ ಬ್ರೌನ್ ಆಗೋತನ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೂ ತಿಳಿಸಿ. ಎಲ್ಲಿಂದ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಲೂ ಹೇಳಿ. ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ತೊಗೊಂಡ್ಬಿಡೋಣ. ಈಗ ಹೇಗಾಗಿದೆ ರುಚಿ ನೋಡ್ತೀನಿ. ಇನ್ನು ಬಿಸಿ ಬಿಸಿ ಇದೆ, ತಿನ್ಲಿಕ್ಕೆ ಆಗ್ತಾಯಿಲ್ಲ. ಹೊರಗಡೆಯಿಂದಂತೂ ಕ್ರಿಸ್ಪಿಯಾಗಿದೆ, ಒಳಗಡೆಯಿಂದ ಸ್ಮೂತಾಗಿದೆ. ತುಂಬ ಚೆನ್ನಾಗಿದೆ. ಇದು ಬೇಕಾದರೆ ಟೊಮೆಟೊ ಕೆಚಪ್ ಜೊತೆಗೆ ಅಥವಾ ಇದಕ್ಕೆ ಒಂದು ಗ್ರೀನ್ ಚಟ್ನಿ ಸಹಿತ ಮಾಡ್ಕೋಬೋದು. ನೋಡಿ, ಹೊರಗಡೆಯಿಂದ ಕ್ರಿಸ್ಪಿಯಾಗಿದೆ. ಒಳ್ಳೆ ಮಳೆ ಬರುವಾಗ, ಇಲ್ಲ ಸಂಜೆ ಸ್ನ್ಯಾಕ್ಸಿಗೆ, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸಹಿತ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.